ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೀರೋ ಹೀರೋಯಿನ್ ಇಬ್ರು ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆ ನೋಡಿದ ತಕ್ಷಣ ಅವರಿಬ್ರಿಗೂ ಶಾಕ್ ಆಗುತ್ತೆ. ಹೀರೋಯಿನ್ ತಮ್ಮ ಜುಂಗ್ ಕಾಂಗ್ ಮನೆ ಸಾಮಾನುನೆಲ್ಲ ಅಂಡಿ ಮನೆ ಎಲ್ಲಾನು ಗಲೀಜ್ ಮಾಡಿರ್ತಾನೆ. ಆಗ ಹೀರೋಯಿನ್ಗೆ ಕೋಪ ಬರುತ್ತೆ. ಜುಂಗ್ ಕಾಂಗ್ ಏನ್ ಮಾಡಿದ್ಯಾ, ಮನೆ ಎಲ್ಲಾನು ಯಾಕೆ ಇಷ್ಟೊಂದು ಗಲೀಜ್ ಮಾಡಿದ್ಯಾ ಅಂತ ಬೈತಾಳೆ. ಅಲ್ಲೇ ಕೂತಿದ್ದ ಫಾನ್, ಇವನು ಪ್ರೈಮರಿ ಸ್ಕೂಲ್ ಚಿಕ್ಕ ಹುಡುಗ ಅಲ್ಲ, ದೊಡ್ಡ ತುಂಟ ಇವನು ಅಂತ ಹೇಳ್ತಾನೆ. ಜುಂಗ್ ಕಾಂಗ್ ಫಾನ್ ಮತ್ತೆ ಸಾರಾಗೆ ಅಷ್ಟೊಂದು ಕಾಟ ಕೊಟ್ಟಿರ್ತಾನೆ. ಆಗ ಜುಂಗ್ ಕಾಂಗ್, ಅದನ್ನ ಬಿಡಿ, ಈಗ ನೀವು ನನಗೆ ಸಹಾಯ ಮಾಡ್ತೀರಾ ಅಥವಾ ಇಲ್ವಾ? ಅಮ್ಮ ಬಂದ ಮೇಲೆ ನಿಮ್ ಬಗ್ಗೆ ಎಲ್ಲ ವಿಷಯನೂ ಹೇಳ್ತೀನಿ ಅಂತ ಹೇಳಿ ಶಿಯಾಗೆ ಎದುರಿಸ್ತಾನೆ. ಹೀರೋಯಿನ್ಗೆ ಮೊದಲೇ ಅವ್ರ ಅಮ್ಮ ಅಂದ್ರೆ ಸ್ವಲ್ಪ ಭಯ ಬೇರೆ ಇರುತ್ತೆ. ಈಗ ಟೈಮ್ ಎಷ್ಟು ಅಂತ ಕೇಳ್ತಾಳೆ. ಆಗ ಅಲ್ಲೇ ನಿಂತಿದ್ದ ಹೀರೋ ಟೈಮ್ ನ ನೋಡಿ ಹೇಳ್ತಾನೆ. ಆಗ ಅವಳು ಈಗಾಗ್ಲೇ ಅಪ್ಪ ಅಮ್ಮ ಬರ್ತಾ ಇರ್ತಾರೆ, ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ನೀವೆಲ್ರೂ ಸೇರಿ ಮನೆನ ಕ್ಲೀನ್ ಮಾಡಿ, ನಾನು ಜುಂಗ್ ಕಾಂಗ್ಗೆ ಹೋಮ್ ವರ್ಕ್ ಮಾಡೋದಿಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಹೀರೋಯಿನ್ ತಮ್ಮನ್ಗೆ ಹೋಮ್ ವರ್ಕ್ ಮಾಡೋದಿಕ್ಕೆ ಸಹಾಯ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅವನಿಗೆ ಗಣಿತ ಹೋಮ್ವರ್ಕ್ ಇರುತ್ತೆ. ಅಷ್ಟರಲ್ಲಿ ಶಿಯಾ, ಫಾನ್, ಸಾರಾ 3 ಜನ ಸೇರಿ ಮನೆಯೆಲ್ಲಾನು ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ. ಈಗ ಶಿಯಾ ಅಪ್ಪ ಅಮ್ಮ ಇಬ್ರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದ್ರೆ ಮನೆ ಎಲ್ಲ ನೀಟಾಗಿರುತ್ತೆ. ಅಲ್ಲಿ ಸಿಯು ಕೂಡ ಜುಂಗ್ ಕಾಂಗ್ಗೆ ಲೆಕ್ಕ ಮಾಡೋದನ್ನ ಹೇಳ್ಕೊಟ್ಟಿರ್ತಾನೆ. ಆಗ ಅವರಮ್ಮ ಹೀರೋಯಿನ್ನ ಕೇಳ್ತಾರೆ, ಇವರು ಯಾರು ಅಂತ. ಆಗ ಹೀರೋಯಿನ್ ಹೇಳ್ತಾಳೆ, ಇವರಿಬ್ರು ನನ್ನ ಫ್ರೆಂಡ್ಸು, ಸಿಯು ಜುಂಗ್ ಕಾಂಗ್ ಲೆಕ್ಕ ಮಾಡೋದಿಕ್ಕೆ ಸಹಾಯ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಅಲ್ಲೇ ಕೂತಿದ್ದ ಹೀರೋ, ಹೌದು ಆಂಟಿ ಅಂತ ಹೇಳ್ತಾನೆ. ಆಗ ಶಿಯಾ ಅಮ್ಮ, ಹೌದಾ, ಒಳ್ಳೆ ಕೆಲಸನೇ ಆಯಿತು, ಜುಂಗ್ ಕಾಂಗ್ ಹೇಗೆ ಮಾಡಿದ್ಯಾ ಲೆಕ್ಕನ ಕೊಡು ನೋಡೋಣ ಅಂತ ಹೇಳಿ ಹೋಮ್ ವರ್ಕ್ ಬುಕ್ಕನ್ನು ತಗೊಂಡು ನೋಡ್ತಾ, ಹೇಳು ಇದನ್ನ ಹೇಗೆ ಮಾಡಿದೆ ಅಂತ ಕೇಳ್ತಾರೆ. ಆಗ ಜುಂಗ್ ಕಾಂಗ್ ಹೇಳೋದಿಕ್ಕೆ ತಡವರಿಸ್ತಿರ್ಬೇಕಾದ್ರೆ ಶಿಯಾ, ಸಿಯು ಈಗ ತಾನೇ ಹೇಳ್ಕೊಡ್ಲಿಲ್ವಾ, ಇದನ್ನ ಹೇಳು ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವನು ಹೇಳೋದಿಲ್ಲ. ಸಿಯು ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾನೆ, ಆದರೆ ಅವನು ಯಾವುದನ್ನು ಕೂಡ ಹೇಳೋದೇ ಇಲ್ಲ. ಆಗ ಹೀರೋಯಿನ್ ಅಮ್ಮ, ನೀನಾಗ್ಲೇ ಮರ್ತ್ಕೊಂಡ್ಬಿಟ್ಟಿದ್ಯಾ, ಸಿಯು ನಿನ್ಗೆ ಎಷ್ಟೊಂದು ಕಷ್ಟಪಟ್ಟು ಹೇಳ್ಕೊಟ್ಟಿದ್ದಾನೆ, ಆದ್ರೆ ನೀನು ಆಗ್ಲೇ ಲೆಕ್ಕ ಮಾಡೋದನ್ನ ಮರ್ತ್ಕೊಂಡಿದ್ಯಲ್ಲ ಅಂತ ಹೇಳಿ ಜುಂಗ್ ಕಾಂಗ್ಗೆ ಅವರಮ್ಮ ಬೈತಾ ಇದ್ರೆ ಇವ್ರು ಮಾತ್ರ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ. ಈಗ ಸ್ಕೂಲು ಶುರುವಾಗಿರುತ್ತೆ. ಲೀಸರು ಕ್ಲಾಸ್ ತಗೊಂಡಿರ್ತಾರೆ. ಎಲ್ರು ಕೂಡ ಕ್ಲಾಸಲ್ಲಿ ಕೂತಿರ್ಬೇಕಾದ್ರೆ ಹೀರೋಯಿನ್ ಫ್ರೆಂಡು ಬುಕ್ಸ್ ಓದ್ತಾ ಕೂತಿರ್ತಾರೆ. ಆಗ ಲೀಸರ್, ಶಿಯಾ ಸ್ಟಾಫ್ ರೂಮ್ಗೆ ಬಂದು ನನ್ನನ್ನು ಮೀಟ್ ಆಗು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಹೀರೋಯಿನ್ ಫ್ರೆಂಡು, ಈಗ ಮತ್ತೇನು ಮಾಡ್ಕೊಂಡೆ ಅಂತ ಕೇಳ್ತಾಳೆ. ಆಗ ಹೀರೋಯಿನ್, ನಾನು ಏನು ಮಾಡಿಲ್ಲ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾಳೆ. ಆಗ ಅವಳ ಫ್ರೆಂಡ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಶಿಯಾ ಮತ್ತೆ ಏನು ಹೆಡ್ವೆಟ್ ಮಾಡ್ಕೊಂಡ್ಲು ಅಂತ ಬೇಜಾರಿಂದ ಬಂದು ಡೆಸ್ಕ್ ಮೇಲೆ ಕೂತ್ಕೋತಾಳೆ. ಆಗ ಸಾರಾ ಶಿಯಾಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಶಿಯಾ ತನ್ನ ಕೈಲಿದ್ದ ಪ್ರೈಸ್ ನ ಡೆಸ್ಕ್ ಮೇಲೆ ಇಡ್ತಾಳೆ. ಅವಳು ಡ್ರಾಯಿಂಗ್ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ತಗೊಂಡಿರ್ತಾರೆ. ಅದನ್ನ ಕೊಡೋದಿಕ್ಕೆ ಲೀಸರ್ ಅವಳನ್ನ ಬರೆಯಲಿರ್ತಾರೆ. ಆಗ ಸಾರಾ ಅದನ್ನ ನೋಡಿ ಜೋರಾಗಿ ಕಿರ್ಚುತ್ತಾಳೆ. ಅಲ್ಲೇ ಮಲ್ಕೊಂಡಿದ್ದ ಫಾನ್ ಸ್ಟೂಡೆಂಟ್ಸ್ ಎಲ್ರು ಕೂಡ ಒಂದ್ಸಾರಿ ಗಾಬರಿ ಆಗ್ತಾರೆ. ಆಗ ಫಾನ್, ಯಾಕೆ ಇಷ್ಟೊಂದು ಜೋರಾಗಿ ಕೂಗ್ದೆ, ಯಾರಿಗಾದ್ರೂ ಆಟ ಟಿಕ್ ಆದತ್ತು, ಸ್ವಲ್ಪ ನಿಧಾನ ಅಂತ ಹೇಳ್ತಾನೆ. ಸಾರಾ ಪ್ರಶಸ್ತಿ ಪತ್ರನ ನೋಡ್ತಾ, ಡ್ರಾಯಿಂಗ್ ಆರ್ಟಿಸ್ಟ್, ನೀನು ಜಾದೂನೇ ಮಾಡಿದ್ಯಾ ಅಂತ ಹೇಳಿ ಶಿಯಾನ ಹೊಗಳುತ್ತಾ ಇದ್ರೆ ಹಿಂದೆ ಬೆಂಚಲ್ಲಿ ಕೂತಿದ್ದ ಸಿಯು ಇಡುಕಿ ಸಾರಾ ಕೈಲಿದ್ದ ಪ್ರಶಸ್ತಿ ಪತ್ರನ ನೋಡ್ತಾ ಇರ್ತಾನೆ. ಆಗ ಹೀರೋನ ಗಮನಿಸಿ, ಶಿಯಾಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳ್ತಾನೆ. ಆಗ ಅವನು, ಹೌದಾ, ವಾವ್ ಲಿಟಲ್ ಮಾನಿಸ್ಟರ್, ನೀನು ಸಾಧಿಸೇ ಬಿಟ್ಟೆ ಅಂತ ಹೇಳಿ ಅವಳ ಕೈಲಿದ್ದ ಪ್ರಶಸ್ತಿ ಪತ್ರ ತಗೊಂಡು ನೋಡ್ತಿರ್ಬೇಕಾದ್ರೆ ಶಿಯಾ ಕೂಡ ಹೀರೋ ಖುಷಿಯಾಗಿರೋದನ್ನ ನೋಡಿ ಅವಳು ಕೂಡ ಖುಷಿಯಾಗಿರ್ತಾಳೆ. ಆಗ ಅವನು ಪ್ರಶಸ್ತಿ ಪತ್ರನ ತಗೊಂಡು ಎಲ್ರಿಗೂ ಕೂಡ, ಇಲ್ಲಿ ನೋಡಿ ಪ್ರಶಸ್ತಿ ಪತ್ರ ಬಂದಿದೆ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಅಂತ ಹೇಳಿ ಎಲ್ರಿಗೂ ಕೂಡ ತೋರಿಸ್ತಾ ಇರ್ತಾನೆ. ಆಗ ಹೀರೋಯಿನ್ ಸಿಯು ಕೈಲಿದ್ದ ಪ್ರಶಸ್ತಿ ಪತ್ರನ ಕಿತ್ಕೊಂಡು ಸಿಯು ಮುಖನ ನೋಡ್ತಾ ಇದೆ. ಸಿಯು ಕೂಡ ಶಿಯಾ ಮುಖನ ನೋಡ್ತಾ ಇರ್ತಾನೆ. ಇಬ್ರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಆಗ ಹೀರೋಯಿನ್, ಇವತ್ತು ನಂದೇ ಪಾರ್ಟಿ, ನಿಮ್ಗೆ ಏನ್ ಬೇಕು ಅಂತ ಆರ್ಡರ್ ಮಾಡಿ ಸಾಕು ಅಂತ ಹೇಳ್ತಾಳೆ. ಈಗ ಎಲ್ರು ಕೂಡ ಪಾರ್ಟಿ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಫನ್ ಮೆನು ಕಾರ್ಡ್ ನ ತಗೊಂಡು ಏನ್
ಬೇಕು ಅಂತ ಹೇಳಿ ಆರ್ಡ್ರು ಮಾಡ್ತಾ ಇದ್ರೆ ಪಕ್ಕದಲ್ಲೇ ಕೂತಿದ್ದ ಸಾರಾ, ಫಾನ್ ನೀನು ಏನು ಮಾಡ್ತಿದ್ದೀಯಾ? ಶಿಯಾ ಏನು ಕೊಡಿಸ್ತಾಳೋ ಅದನ್ನ ಮಾತ್ರ ತಿನ್ಬೇಕು, ಸುಮ್ಮನೆ ಇರು, ಯಾಕೆ ಇಷ್ಟೊಂದು ಆರ್ಡ್ರ್ ಮಾಡ್ತಿದ್ಯಾ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಹೀರೋಯಿನ್, ಇವತ್ತು ನನಗೆ ಪ್ರಶಸ್ತಿ ಪತ್ರ ಸಿಕ್ಕಿರೋದಕ್ಕೆ ನೀವೆಲ್ಲರೂ ಕೂಡ ಕಾರಣ. ನೀವು ಏನು ಬೇಕು ಅಂತ ಆರ್ಡ್ರ್ ಮಾಡಿ ಇವತ್ತು ಬಿಲ್ನ ಪೇ ಮಾಡೋದು ನಾನೇ. ನಾನು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ. ಕಾಂಪಿಟೇಷನ್ಗೆ ಹೋಗೋದಕ್ಕೆ ನೀವೆಲ್ಲರೂ ಸಹಾಯ ಮಾಡಲಿಲ್ಲ ಅಂದಿದ್ರೆ ನಾನಿವತ್ತು ಪ್ರೈಸ್ನ ತಗೋತಾ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ಫಾನ್, ಸರಿಯಾಗಿ ಹೇಳ್ದೆ, ಏನು ಬೇಕು ಅಂತ ಆರ್ಡ್ರ್ ಮಾಡಿ ಅಂತ ಹೇಳ್ತಾಳೆ. ಆಗ ಸಿಯು ಮೆನು ಕಾರ್ಡನ್ನ ತಗೊಂಡು ಆರ್ಡ್ರ್ ಮಾಡಿ, ಶಿಯಾ ಟ್ರೀಟು ಅಂದರೆ ಸುಮ್ಮನೆನಾ, ಏನಾದರೂ ಸ್ಪೆಷಲನ್ನ ಆರ್ಡ್ರು ಮಾಡಲೇಬೇಕಲ್ವಾ ಅಂತ ಹೇಳ್ತಾನೆ. ಅಲ್ಲೇ ಕೂತಿದ್ದ ಯಾಕೆ ಇಷ್ಟೊಂದು ಫುಡ್ಡನ್ನ ಆರ್ಡ್ರ್ ಮಾಡ್ತಿದ್ದೀರಾ, ಇದನ್ನೆಲ್ಲ ನೀವು ತಿಂತೀರಾ, ನೀವೇನಾದ್ರೂ ಬಕಾಸುರನ್ ವಂಶಕ್ಕೆ ಸೇರಿದೋರ ಅಂತ ಹೇಳ್ತಾನೆ. ಆಗ ಅವನ ಮಾತನ್ನ ಕೇಳಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಈಗ ಸ್ಕೂಲು ಶುರುವಾಗಿರುತ್ತೆ. ಸ್ಟೂಡೆಂಟ್ಸ್ ಎಲ್ಲರೂ ಕ್ಲಾಸಿಗೆ ಬಂದಿರ್ತಾರೆ. ಶಿಯಾ ಕೂಡ ಸ್ಕೂಲಿಗೆ ಬಂದಿರ್ತಾಳೆ. ಆದ್ರೆ ಅವಳಿಗೆ ಸ್ವಲ್ಪ ಹುಷಾರಿರೋದಿಲ್ಲ, ಬೆಂಚ್ ಮೇಲೆ ಹಾಗೆ ಮಲ್ಕೊಂಡಿರ್ತಾಳೆ. ಆಗ ಸಾರಾ, ಶಿಯಾ ನೀನೀಗ ಆರಾಮಾಗಿದೀಯಾ ಅಂತ ಕೇಳ್ತಾ ಇದ್ರೆ ಹಿಂದೆ ಕೂತಿದ್ದ ಫಾನ್, ಲಿಟಲ್ ಮಾನಿಸ್ಟರ್ ನೀನ್ ಯಾಕೆ ಇವತ್ತು ತುಂಬಾ ಸಪ್ಪು ಕಾಣಿಸ್ತಾ ಇದೀಯಾ ಅಂತ ಹೇಳ್ತಾನೆ. ಆಗ ಸಾರಾ, ಫಾನ್ ಸ್ವಲ್ಪ ಸುಮ್ಮನೆ ಇರ್ತೀಯ, ಇವ್ರ ಅಮ್ಮನ ಬಗ್ಗೆ ನಿನ್ಗೆ ಗೊತ್ತಿಲ್ಲ, ಅವರು ಎಷ್ಟೊಂದು ಸ್ಟ್ರಿಕ್ಟ್ ಗೊತ್ತಾ ಅಂತ ಹೇಳ್ತಾಳೆ. ಆಗ ಅವನು, ಗೊತ್ತಾಗೋದು ಬೇಡ, ಅವರು ಎಷ್ಟೊಂದು ಸ್ಟ್ರಿಕ್ಟು, ಅವರು PT ಟೀಚರ್ ಆಗಬೇಕಾಗಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸಿಯು ಕೂಡ ಬಂದು ಶಿಯಾಗಾಗಿ ಬಿಸಿನೀರಿನ ಪ್ಯಾಕನ್ನ ತಗೊಂಡು ಬಂದಿರ್ತಾನೆ. ಆಗ ಹೀರೋಯಿನ್, ನೀನು ಎಲ್ಲೋಗಿದ್ದೆ ಅಂತ ಕೇಳ್ತಾಳೆ. ಆಗ ಹೀರೋ, ಸ್ಕೂಲ್ ಪಕ್ಕ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಆಗ ಫನ್, ನಡಿ ಹೋಗೋಣ ಅಂತ ಹೇಳ್ತಾನೆ. ಆಗ ಸಾರಾ, ಶಿಯಾ ಒಂದು ನಿಮಿಷ ಬರ್ತೀನಿ ಇರು ಅಂತ ಹೇಳಿ ಅವಳು ಕೂಡ ಎದ್ದು ಅಲ್ಲಿಂದ ಹೋಗ್ತಾಳೆ. ಈಗ ಹೀರೋಯಿನ್ ಬೆಂಚ್ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ಹೀರೋ ಕೂಡ ನೀರ್ ಬಾಟಲನ್ನ ತಗೊಂಡ್ ಬಂದು ಹೀರೋಯಿನ್ ಪಕ್ಕನೆ ಕೂತ್ಕೋತಾನೆ. ಹೀರೋಯಿನ್ಗೆ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಅವಳಿಗೆ ಚಳಿ ಆಗ್ತಾ ಇರುತ್ತೆ. ಆಗ ಹೀರೋ ತನ್ನ ಹತ್ರ ಇದ್ದ ಕೋಟನ್ನ ತಗೊಂಡು ಶಿಯಾಗೆ ಹೊಚ್ಚುತ್ತಾನೆ. ಆಗ ಅವಳಿಗೆ ಎಚ್ಚರ ಆಗುತ್ತೆ. ನೀನ್ ಯಾವಾಗ ಬಂದೆ ಅಂತ ಕೇಳ್ತಾಳೆ. ಆಗ ಹೀರೋ, ಹೊರ್ಗಡೆ ತುಂಬಾ ಚಳಿ ಇದೆ, ನನಗೆ ಅಲ್ಲಿ ಇರೋದಿಕ್ಕಾಗ್ಲಿಲ್ಲ, ಅದಕ್ಕೆ ನಾನು ಕೂಡ ಬಂದೆ ಅಂತ ಹೇಳಿ ಅವನು ಕೂಡ ಬೆಂಚ್ ಮೇಲೆ ಮಲ್ಕೋತಾನೆ. ಆಗ ಹೀರೋಯಿನ್ ಹೀರೋ ಮುಖನ ನೋಡಿದ್ರೆ ಹೀರೋ ಕೂಡ ಹೀರೋಯಿನ್ ಮುಖನ ನೋಡ್ತಾ ಇರ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.